ನಾನು ಏನು ಕೇಳ್ತಾ ಇಲ್ಲ ಸರ್. ಹಳೆ ಬರಂಗೆ ಮನೆ ನಮ್ಗೆ ಎವಿಡೆನ್ಸ್ ಬೇಕದು. ನೀವು ಎಷ್ಟೊತ್ತಿ ಬಂದಿರೋ ಎವಿಡೆನ್ಸ್ ಬೇಕು. ನಮ್ ಯಾವತ್ತಾರು ನಿಮ್ಮ ಆಫೀಸ್ ಬಿಡಿಸ್ತೀನಿ ನಾನು ಹೇಳಿದ್ನಲ್ಲ ನಾನೇ ಬಂದಿದ್ದೀನಲ್ಲ ನಮ್ಮ ಆಫೀಸ್ಗೆ ಬಂದಿಲ್ಲ. ಯಾಕೆ ನಮ್ಮ ಇದು ಮಾತ್ರ ಮಾತಾಡ್ಬೇಕಾಗಿ ಇಡ್ತಾವಳೆ ವಾಟರ್ ಮಂದಿರ ಅಂತ ನಮ್ಮದು ಹೊಸ ಬೋಟ್ರು ಕೊಡ್ತೀನಿ ಎಲ್ಲ ಮಾಡ್ತೀನಿ. ಇದೇನ್ ಮಾಡ್ಕೊಡೋದು ಅವಳಿಗೆ ತುಂಬಾರ ಬೇರೆ ಮೆಂಬರ್ಗಳ ಮಾತಾಡ್ಬೇಡ. ಇನ್ನದಕ್ಕೆ ಅವ್ರು ಓಟ್ ನಾವು ಫೋನ್ ಮಾಡಿದ್ದು ನಾವು ಒಟ್ಟಿಗೆ ಬಿಟ್ಟಿದ್ದೀನಿ. ಸರಿದಾ ಸಂದೇಶ ಎಲ್ಲ ನೀವು ಮಾಡ್ತಿದ್ದೀನಿ. ಇಲ್ಲೇ ಇದೀನಿ ಸರ್. ವಿಡಿಯೋ ಕಳಿಸ್ತಾರೆ ವಿಡಿಯೋ ಕಳಿಸ್ತಾರೆ. ಪ್ರಾಬ್ಲಮ್ ಆಗದ ಮಲಿಯೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಮಲಿಯೂರು ಮತ್ತು ಒಡ್ರಕೊಪ್ಪಲು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಅಭಾವವಾಗಿದೆ. ಈ ವಿಚಾರವಾಗಿ ಹಲವಾರು ಬಾರಿ ಕೂಡ ನಾವು ಗ್ರಾಮ ಪಂಚಾಯತಿಗೆ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಕೂಡ ದೂರನ್ನು ನೀಡಿದ್ದೀವಿ. ಇಲ್ಲಿವರೆಗೂ ಕೂಡ ಈ ಸಮಸ್ಯೆ ಬಗೆಹರಿದಿಲ್ಲ. ಸಾರ್ವಜನಿಕರು ಯಾವಾಗ ದೂರನ್ನ ಕೊಡ್ತಾರೋ ಆ ಟೈಮಲ್ಲಿ ಬಂದು ಆ ಸಮಯದಲ್ಲಿ ಮಾತ್ರ ಆ ಕುಡಿಯ ನೀರಿನ ಸಮಸ್ಯೆನ ಬಗೆಹರಿಸ್ತಾರೆ. ಮತ್ತೆ ಯಥಾಸ್ಥಿತಿ ಇನ್ನೂ ಒಂದು ವಾರ ಆಯ್ತದಂಗೆನೆ ಮತ್ತೆ ಯಥಾಸ್ಥಿತಿ ಕುಡಿಯ ನೀರಿನ ಸಮಸ್ಯೆ ಉದ್ಭವ ಆಗ್ತದೆ. ಸಾರ್ವಜನಿಕರ ಪರವಾಗಿ ನಾವು ಕೇಳೋದೇನಪ್ಪ ಅಂತಂದ್ರೆ ಮಲಿಯೂರು ಗ್ರಾಮ ಮತ್ತು ಒಡ್ರಕೊಪ್ಪಲು ಗ್ರಾಮಕ್ಕೆ ಕುಡಿಯುವ ನೀರಿನ ಶಾಶ್ವತ ಪರಿಹಾರ ಬೇಕು. ಈಗ ನಾವು ಪಂಚಾಯಿತಿ ಅಧಿಕಾರಿಗಳಿಗಾಗಲಿ ಮೇಲಧಿಕಾರಿಗಳಿಗಾಗಲಿ ನಾವು ಕೇಳೋದಿಷ್ಟೇ ಕುಡಿಯುವ ನೀರಿನ ಶಾಶ್ವತವಾಗಿ ನಮಗೆ ಪರಿಹಾರ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾವು ಸಾರ್ವಜನಿಕರ ಪರವಾಗಿ ನಾನು ಮನವಿ ಮಾಡ್ಕೊತೀನಿ. ವಿಚಾರ ಏನಕ್ಕಪ್ಪ ಅಂತಂದರೆ ಕುಡಿಯೋ ನೀರು ಬಂದು ಮೂಲಭೂತ ಸೌಕರ್ಯವಾಗಿರುವಂಥದ್ದು. ಪ್ರತಿಯೊಂದು ಜೀವಿಗೂ ಕೂಡ ನೀರು ಬೇಕೇ ಬೇಕು. ಅದರಂತೂ ಈಗ ಬೇಸಿಗೆ ಟೈಮಲ್ಲಂತೂ ಕುಡಿಯೋ ನೀರಂತೂ ಬೇಕೇ ಬೇಕು. ಈ ರೀತಿ ಸಮಯದಲ್ಲಿ ಈ ರೀತಿ ಕುಡಿಯುವ ನೀರಿನ ಸಮಸ್ಯೆಗೆ ತುಂಬ ಅಭಾವ ಆಗ್ತದೆ. ಇದು ಈಗಿನೆಲ್ಲ ಸಮಸ್ಯೆ ಆಗ್ತಾ ಇರುವಂಥದ್ದು. ಹಲವಾರು ವರ್ಷಗಳಿಂದಲೂ ಕೂಡ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಆದರೆ ಇಲ್ಲಿವರೆಗೂ ಕೂಡ ಶಾಶ್ವತ ಪರಿಹಾರ ಅಂತೂ ಇಲ್ಲಿವರೆಗೂ ನಮ್ಮ ಮಲಿಯೂರು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಕುಡಿಯುವ ನೀರು ಶಾಶ್ವತ ಪರಿಹಾರ ಮಾತ್ರ ಇಲ್ಲಿವರೆಗೂ ಸಿಕ್ಕಿಲ್ಲ. ನಾವು ಮಹಿಳೆಯರಿದ್ದಾರೆ, ವೃದ್ಧರಿದ್ದಾರೆ, ಕುಡಿಯೋ ನೀರಿಗೋಸ್ಕರ ಅವರು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಲ್ಕೊಂಡು ಹೋಗ್ಬೇಕು ಕುಡಿಯೋ ನೀರಿಗೋಸ್ಕರ. ಅದಕ್ಕೋಸ್ಕರ ನಾವು ಹೇಳೋದೇನಪ್ಪ ಅಂತಂದರೆ ಕುಡಿಯೋ ನೀರನ್ನ ನಮಗೆ ಶಾಶ್ವತವಾಗಿ ಪರಿಹಾರನ ದೊರಕಿಸ್ಕೊಡ್ಬೇಕು.